ದೇವರೇ, ನನ್ನ ಮೂರ್ಖತನವು ನಿನಗೆ ಗೊತ್ತು, ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲ. ಶನಿವಾರ 31 ಮೇ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 55 ಅಧ್ಯಾಯದ 1 ವಚನ. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮನ್ನು ಆಹ್ವಾನಿಸುವಂಥವನಾಗಿ ನೀರನ್ನು, ದ್ರಾಕ್ಷಾರಸವನ್ನು, ಹಾಲನ್ನು ಉದಾರವಾಗಿ, ಉಚಿತವಾಗಿ ಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಆಹ್ವಾನ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಮುಂದಾಗುವಂಥ ಚೀಯೋನಿನ ಆಶೀರ್ವಾದಗಳನ್ನು ಕುರಿತು ಹೇಳುತ್ತಾ ಈ ಅಧ್ಯಾಯದಲ್ಲಿ ದೇವರು ತನ್ನ ಜನರನ್ನು ಆಹ್ವಾನಿಸುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತೋರಿಸುವಂಥವನಾಗಿದ್ದಾನೆ. ಬಾಯಾರಿದ ಸಕಲ ಜನರೇ ಬನ್ನಿರಿ ಎಂಬುದಾಗಿ ದೇವರು ಆಹ್ವಾನಿಸ್ತಾನೆ. ಅಂದರೆ ಯಾರ್ಯಾರು ಬೇಸತ್ತು ಬಲಹೀನತೆಯಲ್ಲಿ ಇರುವಂಥ ಜನರು ದೇವರ ಬಳಿಗೆ ಬರುವಾಗ ನೀರನ್ನು ಕೊಡುವಂಥವನಾಗಿದ್ದಾನೆ. ನೀರು ಮಾತ್ರವಲ್ಲ, ದ್ರಾಕ್ಷಾರಸವನ್ನು, ಹಾಲನ್ನು ಅವರು ಯಾವ ಕ್ರಯವಿಲ್ಲದೆ ಅವರು ಕೊಂಡುಕೊಳ್ಳಬಹುದು, ತೆಗೆದುಕೊಂಡು ಸ್ವೀಕರಿಸಬಹುದು. ದೇವರು ಇಲ್ಲಿ ನಮಗೆ ಕೊಡುವಂಥ ಒಂದು ವಿಶೇಷವಾದಂಥ ಕೃಪೆ ಏನೆಂದರೆ, ಯಾರು ಬಾಯಾರಿದೆವೋ ಅವರು ದೇವರ ಬಳಿಗೆ ಹೋಗುವಾಗ ಉಚಿತಾರ್ಥವಾಗಿ ಯಾವ ಕ್ರಯವಿಲ್ಲದೆ ಕೊಡುತ್ತಾನೆ. ಅಂದರೆ ಅದಕ್ಕೆ ಕ್ರಯವನ್ನು ದೇವರೇ ಕೊಟ್ಟಿದ್ದಾನೆ. ನಮ್ಮ ಯಾವ ಪರಿಸ್ಥಿತಿಯೂ ಕೂಡ ಕ್ರಯವನ್ನು ಕೊಟ್ಟು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಬಲಹೀನತೆ ಉಂಟು. ಆದರೂ ದೇವರು ನಮ್ಗೆ ಕೊಡುವಂಥ ವಿಶೇಷವಾದಂಥ ಸದವಕಾಶವೇನೆಂದರೆ, ಕ್ರಯವಿಲ್ಲದೆ ದೇವರು ನಮ್ಗೆ ಎಲ್ಲವನ್ನು ಕೊಡುತ್ತೇನೆ, ಇದನ್ನು ಸ್ವೀಕರಿಸಿ ಎಂಬುದಾಗಿ ಆಹ್ವಾನಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಮಗೆ ದೇವರ ಆಹ್ವಾನ ಏನಂದ್ರೆ, ನಾವು ದೇವರನ್ನು ನಂಬಿ ಇದನ್ನು ಸ್ವೀಕರಿಸಲಿಕ್ಕೆ ಹೋಗಬೇಕು. ನಮ್ಮ ಬಲದಿಂದ ಯಾವುದು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲ, ಯಾವ ಹಣವೂ ಇಲ್ಲ. ಇದರಿಂದ ನಾವು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಇದು ಸಿಗಬೇಕಾದರೆ ಅದು ದೇವರ ಕೃಪೆಯೇ. ಅದನ್ನು ತಿಳಿದು ಇದನ್ನು ಸ್ವೀಕರಿಸಿ, ದೇವರ ಆಹ್ವಾನವನ್ನು ಸ್ವೀಕರಿಸಿ ವಿಶೇಷವಾದಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ನೀರು ಮಾತ್ರವಲ್ಲ, ದ್ರಾಕ್ಷಾರಸವನ್ನು, ಹಾಲನ್ನು ಕೊಡುವಂತವನಾಗಿದ್ದಾನೆ. ಸಮೃದ್ಧಿಯ ಸಂಕೇತವಾಗಿರತಕ್ಕಂಥದ್ದು ನಮಗೋಸ್ಕರವಾಗಿ ಉಚಿತಾರ್ಥವಾಗಿ ಕ್ರಯವಿಲ್ಲದೆ ಕೊಡುವಂತವನಾಗಿದ್ದಾನೆ. ಸ್ವೀಕರಿಸೋಣ, ನಾವುಗಳು ಆತನವರಾಗೋಣ. ಕರ್ತನೆ, ದಯಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ. ಈ ಒಂದು ವಿಶೇಷವಾದಂಥ ಸದವಕಾಶ ನಮಗೆ ಕೊಟ್ಟಿದ್ದಿ. ನಮ್ಮಲ್ಲಿ ಕೊಡಲು ಏನೂ ಇಲ್ಲ, ನಮ್ಮನ್ನು ಆಹ್ವಾನಿಸಿದ್ದಿ. ನಿನಗೆ ನಿತ್ಯಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.